ಕನ್ಯಾ ರಾಶಿಯವರಿಗೆ ಫೆಬ್ರವರಿ 2026 ಜೀವನದಲ್ಲಿ ಶಿಸ್ತು, ಪರಿಶೀಲನೆ ಮತ್ತು ಮಹತ್ವದ ನಿರ್ಧಾರಗಳ ತಿಂಗಳು. ನೀವು ಸಹಜವಾಗಿ ವಿಶ್ಲೇಷಣೆ ಮಾಡುವ, ಸಣ್ಣ ವಿಷಯವನ್ನು ಗಮನಿಸುವ ಸ್ವಭಾವ ಹೊಂದಿರುವವರು. ಈ ತಿಂಗಳಲ್ಲಿ ಆ ಗುಣವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಅತಿಯಾದ ಯೋಚನೆ ಮತ್ತು ಆತ್ಮವಿಮರ್ಶೆ ನಿಮ್ಮ ಮನಸ್ಸಿಗೆ ಒತ್ತಡ ತರಬಹುದು. ಕೆಲವು ವಿಷಯಗಳಲ್ಲಿ ನೀವು ಇದನ್ನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂಬ ಭಾವನೆ ಹೊಂದಬಹುದು. ಆದರೆ ಈ ತಿಂಗಳು ನಿಮಗೆ ಕಲಿಸುವ ಪಾಠವೆಂದರೆ ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯ. ವೃತ್ತಿಜೀವನದ ದೃಷ್ಟಿಯಿಂದ ಫೆಬ್ರವರಿ 2026 ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುವ ಸಮಯ. ಕೆಲಸದ ಜಾಗದಲ್ಲಿ ನಿಮ್ಮ ನಿಖರತೆ ಮತ್ತು ಜವಾಬ್ದಾರಿತನಕ್ಕೆ ಮೌಲ್ಯ ಸಿಗುತ್ತದೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಆದರೆ ಕೆಲಸದ ಪ್ರಮಾಣ ಹೆಚ್ಚಾಗಬಹುದು. ಕೆಲವೊಮ್ಮೆ ನೀವು ಎಲ್ಲ ಹೊಣೆಗಾರಿಕೆಗಳನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳುವಿರಿ. ಇದು ಆಯಾಸ ತರಬಹುದು. ಆದ್ದರಿಂದ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಕಲಿಯುವುದು ಮುಖ್ಯ. ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಈ ತಿಂಗಳಲ್ಲಿ ಪರಿಶೀಲನೆ ಮಾತ್ರ ಮಾಡಿ, ತುರ್ತು ನಿರ್ಧಾರ ಬೇಡ. ಹಣಕಾಸಿನ ವಿಷಯದಲ್ಲಿ ಫೆಬ್ರವರಿ ಸಮತೋಲನದ ಸಮಯ. ನಿಯಂತ್ರಿತ ವೆಚ್ಚದಿಂದ ಉಳಿಕೆ ಸಾಧ್ಯ. ನೀವು ಸಹಜವಾಗಿ ಯೋಜನೆ ಮಾಡುವ ವ್ಯಕ್ತಿಯಾಗಿರುವುದರಿಂದ ಹಣದ ವ್ಯವಹಾರದಲ್ಲಿ ದೊಡ್ಡ ಅಪಾಯವಿಲ್ಲ. ಆದರೂ ಹೂಡಿಕೆ ಅಥವಾ ಸಾಲ ವಿಷಯದಲ್ಲಿ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ಕುಟುಂಬ ಸಂಬಂಧಿತ ವೆಚ್ಚಗಳು ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಕಾಣಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಈ ತಿಂಗಳು ಸ್ಪಷ್ಟ ಸಂಭಾಷಣೆಯ ಅವಶ್ಯಕತೆ ತರುತ್ತದೆ. ನೀವು ಮನಸ್ಸಿನಲ್ಲೇ ಯೋಚಿಸುವುದನ್ನು ಬಿಟ್ಟು ನಿಮ್ಮ ಭಾವನೆಗಳನ್ನು ಹೇಳಲು ಕಲಿಯಬೇಕು. ಸಂಬಂಧದಲ್ಲಿರುವವರಿಗೆ ಸಣ್ಣ ಅರ್ಥದೋಷಗಳು ದೊಡ್ಡ ವಿಷಯವಾಗದಂತೆ ನೋಡಿಕೊಳ್ಳಬೇಕು. ನಿಮ್ಮ ನಿರೀಕ್ಷೆಗಳು ವಾಸ್ತವಿಕವಾಗಿದ್ದರೆ ಸಂಬಂಧ ಗಟ್ಟಿಯಾಗುತ್ತದೆ. ಸಿಂಗಲ್ ಕನ್ಯಾ ರಾಶಿಯವರಿಗೆ ಹೊಸ ಪರಿಚಯದ ಸಾಧ್ಯತೆಯಿದೆ. ಆದರೆ ನೀವು ಆ ವ್ಯಕ್ತಿಯನ್ನು ನಿಧಾನವಾಗಿ ಪರೀಕ್ಷಿಸುವಿರಿ. ಆತುರ ಬೇಡ, ಸಮಯವೇ ಸ್ಪಷ್ಟತೆ ಕೊಡುತ್ತದೆ. ಮಾನಸಿಕವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಒತ್ತಡ ಕಾಣಿಸಬಹುದು. ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸುವಿರಿ. ಕೆಲವೊಮ್ಮೆ ಏಕಾಂತ ಬೇಕೆನ್ನಿಸಬಹುದು. ಧ್ಯಾನ, ಪುಸ್ತಕ ಓದು ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ನಿಮ್ಮ ಮೇಲೆ ನೀವು ಕಡಿಮೆ ಟೀಕೆ ಮಾಡಿದಷ್ಟು ಮನಸ್ಸು ಹಗುರವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ, ನಿದ್ರೆ ಮತ್ತು ನರವ್ಯವಸ್ಥೆಗೆ ಗಮನ ಕೊಡುವುದು ಅಗತ್ಯ. ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ಅತಿಯಾದ ಕೆಲಸದಿಂದ ದೂರವಿರಿ. ನಿಯಮಿತ ವ್ಯಾಯಾಮ ಮತ್ತು ನೀರು ಹೆಚ್ಚು ಕುಡಿಯುವುದು ಉತ್ತಮ. ಫೆಬ್ರವರಿ 2026 ಕನ್ಯಾ ರಾಶಿಯವರಿಗೆ ಕಲಿಸುವ ಸಂದೇಶ ಸ್ಪಷ್ಟವಾಗಿದೆ. ಎಲ್ಲವನ್ನೂ ಪರಿಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ತಪ್ಪುಗಳು ಪಾಠವಾಗುತ್ತವೆ. ನೀವು ನಿಧಾನವಾಗಿ ಆದರೆ ದೃಢವಾಗಿ ಮುಂದುವರಿದರೆ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ಕಾಣಬಹುದು. ನಿಮ್ಮ ಶಿಸ್ತು ಮತ್ತು ಸತ್ಯತೆಯೇ ನಿಮ್ಮ ದೊಡ್ಡ ಸಂಪತ್ತು. ಕನ್ಯಾ ರಾಶಿಯವರ ವೃತ್ತಿಜೀವನ ಇನ್ನಷ್ಟು ಜವಾಬ್ದಾರಿಯ ಹಂತಕ್ಕೆ ಪ್ರವೇಶಿಸುತ್ತದೆ. ನೀವು ಈಗಾಗಲೇ ಮಾಡಿಕೊಂಡಿರುವ ಯೋಜನೆಗಳು ಮತ್ತು ಶ್ರಮದ ಫಲ ನಿಧಾನವಾಗಿ ಗೋಚರವಾಗಲು ಆರಂಭವಾಗುತ್ತದೆ. ಆದರೆ ಈ ಫಲ ತಕ್ಷಣದ ಪ್ರಶಂಸೆಯ ರೂಪದಲ್ಲಿರದೆ ಭವಿಷ್ಯದಲ್ಲಿ ಭದ್ರತೆಯ ನೆಲೆ ಸಿದ್ಧ ಮಾಡುವ ರೀತಿಯಲ್ಲಿ ಇರಬಹುದು. ಕೆಲಸದ ಜಾಗದಲ್ಲಿ ನಿಮ್ಮ ನಿಖರತೆ ಮತ್ತು ಸೂಕ್ಷ್ಮ ಗಮನ ಎಲ್ಲರಿಗೂ ಗಮನ ಸೆಳೆಯುತ್ತದೆ. ಕೆಲವರು ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇಡಬಹುದು. ಇದು ಕೆಲವೊಮ್ಮೆ ಒತ್ತಡ ಉಂಟುಮಾಡಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಮೇಲೆ ಇರುವ ನಂಬಿಕೆಯನ್ನು ಸೂಚಿಸುತ್ತದೆ. ಈ ತಿಂಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಬೇಕು. ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಅಸಮಾಧಾನಗಳನ್ನು ಹೊರಹಾಕದೇ ಇದ್ದರೆ ಅವು ಒಳಗೆ ಒತ್ತಡವಾಗಿ ಸೇರುತ್ತವೆ. ಆದ್ದರಿಂದ ಸಮತೋಲನದಿಂದ ಮಾತನಾಡುವುದು ಒಳಿತು. ಹಿರಿಯರಿಂದ ಸಲಹೆ ಅಥವಾ ಮಾರ್ಗದರ್ಶನ ಪಡೆಯುವ ಅವಕಾಶ ಸಿಗಬಹುದು. ಅದನ್ನು ಅಹಂಕಾರದಿಂದ ತಳ್ಳಿಬಿಡದೆ ಅನುಭವವಾಗಿ ಸ್ವೀಕರಿಸಿದರೆ ದೀರ್ಘಕಾಲದ ಲಾಭವಾಗುತ್ತದೆ. ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದರೆ ಫೆಬ್ರವರಿಯಲ್ಲಿ ಪರಿಶೀಲನೆ ಮಾಡಿ, ದಾಖಲೆಗಳು ಮತ್ತು ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ. ವ್ಯವಹಾರ ನಡೆಸುತ್ತಿರುವ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಲಾಭ ನಷ್ಟದ ವಿಶ್ಲೇಷಣೆಗೆ ಸೂಕ್ತ. ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸುವುದು ಮುಖ್ಯ. ಸಹಭಾಗಿತ್ವದಲ್ಲಿ ಪಾರದರ್ಶಕತೆ ಅಗತ್ಯ. ಮಾತಿನ ಒಪ್ಪಂದಕ್ಕಿಂತ ಲಿಖಿತ ಒಪ್ಪಂದವೇ ಸುರಕ್ಷಿತ. ಸಣ್ಣ ತಪ್ಪುಗಳು ಮುಂದೆ ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇರುವುದರಿಂದ ನೀವು ಸಹಜವಾಗಿ ಹೊಂದಿರುವ ಪರಿಶೀಲನಾ ಗುಣವನ್ನು ಬಳಸಿಕೊಳ್ಳಬೇಕು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳಲ್ಲಿ ಆದಾಯ ಸ್ಥಿರವಾಗಿರಬಹುದು. ಆದರೆ ಅಚಾನಕ್ ಸಣ್ಣ ವೆಚ್ಚಗಳು ಹೆಚ್ಚಾಗಬಹುದು. ಮನೆ, ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಕಾಣಿಸಬಹುದು. ನೀವು ನಿಯಂತ್ರಿತ ಸ್ವಭಾವ ಹೊಂದಿರುವುದರಿಂದ ಸಂಪೂರ್ಣ ಹಣಕಾಸಿನ ಸಂಕಷ್ಟ ಎದುರಾಗುವುದಿಲ್ಲ. ಆದರೂ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದಷ್ಟು ಒಳಿತು. ಹೂಡಿಕೆಗಳಲ್ಲಿ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡುವುದು ಸೂಕ್ತ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೆಲವೊಮ್ಮೆ ಕುಗ್ಗಿದಂತೆ ಅನಿಸಬಹುದು. ಇತರರ ಸಾಧನೆಗಳನ್ನು ನೋಡಿ ನಿಮ್ಮನ್ನು ನೀವು ಹೋಲಿಸಿಕೊಳ್ಳುವ ಸಾಧ್ಯತೆಯಿದೆ. ಆದರೆ ನಿಮ್ಮ ಪ್ರಯಾಣ ವಿಭಿನ್ನವಾಗಿದೆ ಎಂಬುದನ್ನು ಮರೆಯಬೇಡಿ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಮುನ್ನಡೆಯುವ ವ್ಯಕ್ತಿ.
ಫೆಬ್ರವರಿ 2026 ನಿಮ್ಮ ಸಹನೆ ಮತ್ತು ನಿಯಮಿತ ಪ್ರಯತ್ನದ ಪರೀಕ್ಷೆಯಾದರೂ ಇದೇ ನಿಮ್ಮ ಮುಂದಿನ ಯಶಸ್ಸಿನ ಆಧಾರವಾಗುತ್ತದೆ. ಕನ್ಯಾ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಆಂತರಿಕ ಸ್ಪಷ್ಟತೆ ಹೆಚ್ಚಾಗುತ್ತದೆ. ನೀವು ಸಹಜವಾಗಿ ಭಾವನೆಗಳನ್ನು ತಕ್ಷಣ ವ್ಯಕ್ತಪಡಿಸುವವರಲ್ಲ, ಬದಲಾಗಿ ಅವನ್ನು ಒಳಗೆ ವಿಶ್ಲೇಷಿಸಿ ಸರಿಯಾದ ಸಮಯದಲ್ಲಿ ಹೇಳುವ ಸ್ವಭಾವ ಹೊಂದಿದ್ದೀರಿ. ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದ ಹಲವು ಪ್ರಶ್ನೆಗಳು ಮೇಲಕ್ಕೆ ಬರುತ್ತವೆ. ಸಂಬಂಧದಲ್ಲಿರುವವರಿಗೆ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡುವ ಪ್ರವೃತ್ತಿಯನ್ನು ಕಡಿಮೆ ಮಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ನೀವು ನಿರೀಕ್ಷಿಸುವ ಸ್ಥಿರತೆ ಮತ್ತು ಪ್ರಾಮಾಣಿಕತೆ ಕುರಿತು ಸ್ಪಷ್ಟವಾಗಿ ಮಾತನಾಡುವ ಅಗತ್ಯ ಬರುತ್ತದೆ. ಸಿಂಗಲ್ ಕನ್ಯಾ ರಾಶಿಯವರಿಗೆ ಫೆಬ್ರವರಿ 2026 ವಿಶೇಷ ಸೂಚನೆ ನೀಡುತ್ತದೆ. ನಿಮ್ಮ ಜೀವನಕ್ಕೆ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿ ಮೊದಲ ಭೇಟಿಯಲ್ಲೇ ಭರವಸೆ ಮತ್ತು ಶಾಂತಿ ನೀಡುವವರಾಗಿರಬಹುದು. ನೀವು ಸಹಜವಾಗಿ ಯಾರನ್ನೂ ಸುಲಭವಾಗಿ ನಂಬದವರಾದರೂ ಈ ಬಾರಿ ನಿಮ್ಮ ಮನಸ್ಸು ನಿಧಾನವಾಗಿ ತೆರೆಯಬಹುದು. ಈ ಪರಿಚಯ ತಕ್ಷಣ ಪ್ರೇಮವಾಗಿ ರೂಪುಗೊಳ್ಳದಿದ್ದರೂ ಭವಿಷ್ಯದಲ್ಲಿ ಮಹತ್ವದ ಸಂಬಂಧಕ್ಕೆ ದಾರಿ ಮಾಡಿಕೊಡಬಹುದು. ಆತುರಪಡದೆ ಸಮಯ ನೀಡಿ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಒಳಿತು. ಕುಟುಂಬ ಸಂಬಂಧಗಳಲ್ಲಿ ಈ ತಿಂಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಮನೆಯ ವಿಷಯಗಳಲ್ಲಿ ನಿಮ್ಮ ಸಲಹೆಗೆ ಮೌಲ್ಯ ಸಿಗುತ್ತದೆ. ಕೆಲವೊಮ್ಮೆ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಆರ್ಥಿಕ ವಿಚಾರಗಳಲ್ಲಿ ನಿಮ್ಮ ಸಹಾಯ ಅಗತ್ಯವಾಗಬಹುದು. ನೀವು ಸ್ವಭಾವತಃ ಸಹಾಯ ಮಾಡಲು ಮುಂದಾಗುವವರಾದ್ದರಿಂದ ನಿಮ್ಮ ಮೇಲಿನ ಒತ್ತಡವನ್ನು ಗಮನಿಸಬೇಕು. ಎಲ್ಲ ಹೊಣೆಗಾರಿಕೆಗಳನ್ನು ಒಬ್ಬರೇ ಹೊತ್ತುಕೊಳ್ಳಬಾರದು. ಮಾನಸಿಕವಾಗಿ ಫೆಬ್ರವರಿ 2026 ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಂವೇದನಾಶೀಲ ಸಮಯ. ಅತಿಯಾದ ವಿಶ್ಲೇಷಣೆ ಮತ್ತು ಆತ್ಮವಿಮರ್ಶೆಯಿಂದ ಮನಸ್ಸು ಆಯಾಸಗೊಳ್ಳಬಹುದು. ನೀವು ನಿಮ್ಮ ಮೇಲೆ ಕಠಿಣವಾಗಿ ವರ್ತಿಸುವುದನ್ನು ಕಡಿಮೆ ಮಾಡಬೇಕು. ಕೆಲವು ವಿಷಯಗಳು ನಿಮ್ಮ ನಿಯಂತ್ರಣದ ಹೊರಗಿರುವುದನ್ನು ಒಪ್ಪಿಕೊಂಡರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧ್ಯಾನ, ನಿಯಮಿತ ನಡೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಒಳಗಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ, ನರವ್ಯವಸ್ಥೆ ಮತ್ತು ನಿದ್ರೆಗೆ ಹೆಚ್ಚು ಗಮನ ಕೊಡಬೇಕು. ಸಮಯಕ್ಕೆ ಆಹಾರ ಸೇವನೆ ಮತ್ತು ನಿಯಮಿತ ವಿಶ್ರಾಂತಿ ಮುಖ್ಯ. ಅತಿಯಾದ ಕೆಲಸದಿಂದ ದೂರವಿದ್ದು ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು. ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಿದರೆ ಅವು ಮುಂದೆ ದೊಡ್ಡ ಸಮಸ್ಯೆಯಾಗಬಹುದು. ಫೆಬ್ರವರಿ 2026 ಕನ್ಯಾ ರಾಶಿಯವರಿಗೆ ಕಲಿಸುವ ಮುಖ್ಯ ಪಾಠವೆಂದರೆ ಎಲ್ಲವನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ನಂತರವೇ ಮುಂದುವರಿಯಬೇಕೆಂಬ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಅನುಭವವೇ ಉತ್ತಮ ಗುರು. ನೀವು ನಿಮ್ಮ ಹೃದಯ ಮತ್ತು ಬುದ್ಧಿ ಎರಡನ್ನೂ ಸಮತೋಲನದಲ್ಲಿ ಇಟ್ಟರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆಯ ಹೊಸ ಹಂತವನ್ನು ಆರಂಭಿಸುತ್ತದೆ. ಫೆಬ್ರವರಿ 2026 ರ ಕೊನೆಯ ಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ನಿಧಾನವಾಗಿ ಸ್ಪಷ್ಟತೆ ಮತ್ತು ಮನಃಶಾಂತಿ ದೊರೆಯಲು ಆರಂಭವಾಗುತ್ತದೆ. ತಿಂಗಳ ಆರಂಭದಲ್ಲಿ ಇದ್ದ ಆತಂಕಗಳು ಮತ್ತು ಅತಿಯಾದ ವಿಶ್ಲೇಷಣೆ ಈಗ ಸಮತೋಲನಕ್ಕೆ ಬರುತ್ತವೆ. ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂಬ ಭರವಸೆ ಮೂಡುತ್ತದೆ. ಕೆಲವೊಂದು ಮಾತುಕತೆಗಳು ಅಥವಾ ಕೆಲಸದ ವಿಷಯಗಳು ಕೊನೆಯ ವಾರದಲ್ಲಿ ಮುಕ್ತಾಯವಾಗಬಹುದು. ಇದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ನೀವು ಕಾಯುತ್ತಿದ್ದ ಉತ್ತರಗಳು ತಡವಾಗಿ ಬಂದರೂ ಅವು ನಿಮಗೆ ನಿರೀಕ್ಷಿತಕ್ಕಿಂತ ಹೆಚ್ಚು ಸ್ಥಿರತೆ ನೀಡಬಹುದು. ಭವಿಷ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮ್ಮನ್ನು ಮುಂದಿನ ದೊಡ್ಡ ಹೆಜ್ಜೆಗೆ ಸಿದ್ಧಗೊಳಿಸುತ್ತದೆ. ನೀವು ಈ ತಿಂಗಳಲ್ಲಿ ಕಲಿತ ಪಾಠಗಳು, ಸಹನೆ, ಸ್ವಯಂ ಕಾಳಜಿ ಮತ್ತು ಸ್ಪಷ್ಟ ಸಂಭಾಷಣೆ ಮುಂದಿನ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತವೆ. ಮಾರ್ಚ್ ನಂತರ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಚಲನೆ ಹೆಚ್ಚಾಗುವ ಸಾಧ್ಯತೆಯಿದೆ. ಆದ್ದರಿಂದ ಫೆಬ್ರವರಿಯಲ್ಲಿನ ಶಾಂತ ಮತ್ತು ಯೋಜಿತ ನಡೆ ನಿಮ್ಮ ದೊಡ್ಡ ಬಲವಾಗುತ್ತದೆ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿದರೆ ಮುಂದಿನ ಅವಕಾಶಗಳು ಹೆಚ್ಚು ಲಾಭಕರವಾಗುತ್ತವೆ. ಈ ತಿಂಗಳು ನಿಮಗೆ ನೀಡುವ ಎಚ್ಚರಿಕೆ ಎಂದರೆ ಅತಿಯಾದ ಚಿಂತನೆ. ನೀವು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಗುಣ ಹೊಂದಿದ್ದರೂ ಕೆಲವೊಮ್ಮೆ ಅದು ನಿಮ್ಮ ಮನಸ್ಸಿಗೆ ಅನಗತ್ಯ ಭಾರ ತರುತ್ತದೆ. ನಿಮ್ಮನ್ನು ನೀವು ಕಡಿಮೆ ಟೀಕಿಸಿದಷ್ಟು ಒಳಗಿನ ಶಕ್ತಿ ಹೆಚ್ಚುತ್ತದೆ. ಎಲ್ಲರಿಗೂ ಸಹಾಯ ಮಾಡುವ ಮೊದಲು ನಿಮ್ಮ ಆರೋಗ್ಯ ಮತ್ತು ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ನೀವು ಶಕ್ತಿಯಾಗಿದ್ದರೆ ಮಾತ್ರ ಇತರರಿಗೆ ಸಹಾಯ ಮಾಡಬಹುದು. ಆಧ್ಯಾತ್ಮಿಕವಾಗಿ ಫೆಬ್ರವರಿ 2026 ನಿಮಗೆ ಒಳಗಿನ ಧ್ವನಿಯನ್ನು ಕೇಳಲು ಹೇಳುತ್ತದೆ. ನೀವು ಹೊರಗಿನ ಸಲಹೆಗಳಿಗಿಂತ ನಿಮ್ಮ ಅಂತರಾತ್ಮದ ಸೂಚನೆಗೆ ಮಹತ್ವ ಕೊಟ್ಟರೆ ಸರಿಯಾದ ದಾರಿ ಸಿಗುತ್ತದೆ. ಮೌನದಲ್ಲಿ ಕಳೆದ ಕೆಲವು ಕ್ಷಣಗಳು ನಿಮ್ಮ ಜೀವನದ ಮುಂದಿನ ನಿರ್ಧಾರಗಳಿಗೆ ಸ್ಪಷ್ಟತೆ ಕೊಡುತ್ತವೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಇನ್ನಷ್ಟು ಪರಿಪಕ್ವತೆ ಮತ್ತು ಸಮತೋಲನ ತರುತ್ತದೆ. ಫೆಬ್ರವರಿ 2026 ಕನ್ಯಾ ರಾಶಿಯವರಿಗೆ ಒಂದು ಶಾಂತ ಪರಿವರ್ತನೆಯ ತಿಂಗಳು. ದೊಡ್ಡ ಸಂಚಲನಗಳಿಲ್ಲದೆ ನಿಧಾನವಾಗಿ ಜೀವನದ ಅಸ್ತಿತ್ವ ಬದಲಾಗುತ್ತದೆ. ನಿಮ್ಮ ಶಿಸ್ತು, ಪರಿಶೀಲನೆ ಮತ್ತು ಪ್ರಾಮಾಣಿಕತೆ ಮುಂದಿನ ತಿಂಗಳಲ್ಲಿ ಫಲ ನೀಡಲು ಸಿದ್ಧವಾಗಿವೆ. ಈ ತಿಂಗಳು ನಿಮಗೆ ಕಲಿಸಿದ ಮುಖ್ಯ ಸತ್ಯವೆಂದರೆ ಪರಿಪೂರ್ಣತೆ ಹುಡುಕುವುದಕ್ಕಿಂತ ಮನಃಶಾಂತಿ ಮತ್ತು ಸಮತೋಲನ ಮುಖ್ಯ. ನೀವು ನಿಮ್ಮದೇ ವೇಗದಲ್ಲಿ ಸಾಗಿದರೆ ಯಶಸ್ಸು ನಿಮಗೆ ದೂರವಿರುವುದಿಲ್ಲ.
ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.